ನಮಸ್ಕಾರ ಸ್ನೇಹಿತರೆ, ಬೃಂದಾವನಕ್ಕೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಹಾಪತಿವ್ರತೆ ಅನಿಸಿಕೊಂಡಿರುವಂತಹ ಅರುಂಧತಿ ಯಾರು, ಆಕೆಯ ಹಿಂದಿನ ಜನ್ಮ ರಹಸ್ಯದ ಬಗ್ಗೆ ಶಿವಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ ನಂದು. ಶಿವಪುರಾಣದಲ್ಲಿ 7 ಸಂಹಿತೆಗಳಿವೆ. ಅದರಲ್ಲಿ ರುದ್ರ ಸಂಹಿತೆಯಲ್ಲಿ ಅರುಂಧತಿಯ ಕಥೆಯನ್ನ ಈ ರೀತಿ ಹೇಳಿದ್ದಾರೆ. ಅರುಂಧತಿ ಮತ್ತೆ ವಸಿಷ್ಠರು ಆದರ್ಶ ಜೋಡಿ, ಪರಸ್ಪರ ಗೌರವ ಕೊಟ್ಟು ಬದುಕನ್ನ ನಡೆಸಿದವರು. ಎಂತಹ ಕಠಿಣ ಸಮಯವಾದ್ರೂ ಸರಿ ಲೋಕ ಕಲ್ಯಾಣಕ್ಕಾಗಿ ಕಂಕಣಬದ್ಧರಾಗಿದ್ದವರು. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಇವರು ಬಾಳಿದ ರೀತಿ ಆದರ್ಶವಾಗಿರ್ಲಿ ಅಂತ ನಮ್ಮ ಪೂರ್ವಜರು ಕೂಡ ಅದಕ್ಕೊಂದು ಧಾರ್ಮಿಕ ಕೌಟುಂಬಿಕ ಆಚರಣೆ ನೀಡಿ ಸಂಪ್ರದಾಯವನ್ನ ಮಾಡಿ ಮದುವೆ ದಿನ ವಧುವರರಿಗೆ ಅರುಂಧತಿ ನಕ್ಷತ್ರವನ್ನ ತೋರಿಸಿ ಅರುಂಧತಿ ವಸಿಷ್ಠರಂತೆ ಆದರ್ಶ ದಂಪತಿಯಾಗಿರ್ಬೇಕು ಅಂತ ಹೇಳ್ತಾರೆ. ಮಹಾಪತಿವ್ರತೆ ಅನ್ಸ್ಕೊಂಡಿರೋ ಅರುಂಧತಿಯ ಕತೆ ಹೀಗಿದೆ. ಒಮ್ಮೆ ಬ್ರಹ್ಮದೇವ ತನ್ನ ಹೃದಯದಿಂದ ಅತಿ ಸುಂದರವಾದಂತಹ ಯುವತಿಯನ್ನ ಸೃಷ್ಟಿಸ್ತಾನಂತೆ. ಹಾಗೆ ಅದೇ ಸಮಯದಲ್ಲಿ ಮತ್ತೊಬ್ಬ ಸುಂದರವಾದಂತಹ ಯುವಕನನ್ನ ಸೃಷ್ಟಿಸ್ತಾನೆ. ಆ ಯುವಕ ಕಬ್ಬಿನಿಂದ ಮಾಡಿದಂತಹ ಬಿಲ್ಲು, ಹೂವಿನ ಬಾಣಗಳನ್ನ ಹಿಡ್ಕೊಂಡು ಬ್ರಹ್ಮದೇವನಲ್ಲಿ ಕೇಳ್ತಾನಂತೆ ತನ್ನ ಸೃಷ್ಟಿಗೆ ಕಾರಣ ಏನು ಅಂತ. ಆಗ ಬ್ರಹ್ಮ ಹೇಳ್ತಾನಂತೆ, ಸಕಲ ಜೀವರಾಶಿಗಳನ್ನ ನಾನೊಬ್ನೇ ಸೃಷ್ಟಿ ಮಾಡ್ತಾ ಇರೋದಕ್ಕೆ ಆಗಲ್ಲ. ಹಾಗಾಗಿ ನೀನು ಪ್ರತಿ ಜೀವಿಯಲ್ಲೂ ಕಾಮಭಾವನೆ ಮೂಡುವಂತೆ ನಿನ್ನ ಹೂಬಾಣವನ್ನ ಪ್ರಯೋಗ ಮಾಡು. ಈ ರೀತಿ ಕಾಮಭಾವನೆ ಮೂಡಿಸಿ ಜೀವರಾಶಿಗಳ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾನಂತೆ. ಹಾಗೆ ಅತಿ ಸುಂದರನಾಗಿದ್ದ ಯುವಕನಿಗೆ ಮನ್ಮಥ ಅಂತ ಕರೆದ್ರೆ ಆ ಮನ್ಮಥ ಕಾಮಭಾವನೆಯನ್ನ ಮೂಡಿಸೋದ್ರಿಂದ ಕಾಮದೇವ ಅಂತ ಕೂಡ ಕರೆಯಲಾಗುತ್ತೆ. ಬ್ರಹ್ಮದೇವ ಮನ್ಮಥನಿಗೆ ಆದೇಶ ನೀಡಿದ್ದೇ ಸರಿ. ಮನ್ಮಥ ಕಾರ್ಯವನ್ನ ಮಾಡೋದಕ್ಕೆ ಮುಂದಾದ. ಅಲ್ಲಿದ್ದ ಎಲ್ಲಾ ಮಾನಸ ಪುತ್ರರ ಮೇಲೆ ಹೂಬಾಣವನ್ನ ಪ್ರಯೋಗ ಮಾಡ್ಬಿಡ್ತಾನೆ. ಹಾಗೆ ಕೊನೆಗೆ ಬ್ರಹ್ಮದೇವನ ಮೇಲೂ ಕೂಡ ಹೂಬಾಣವನ್ನ ಪ್ರಯೋಗಿಸ್ಬಿಟ್ಟ. ಇದರಿಂದ ಅದಾಗ್ಲೇ ಬ್ರಹ್ಮನ ಹೃದಯದಿಂದ ಸೃಷ್ಟಿಯಾಗಿದ್ದಂತಹ ಸುಂದರ ಯುವತಿ ಮೇಲೆ ಎಲ್ಲರಿಗೂ ಕಾಮಭಾವನೆ ಮೂಡಿ ಮೋಹಕ್ಕೆ ಒಳಗಾಗ್ತಾರೆ. ಹಾಗೆ ಆ ಸುಂದರ ಯುವತಿ ಕೂಡ ಮೋಹಕ್ಕೆ ಒಳಗಾಗ್ತಾಳೆ. ಇತ್ತ ಇದನ್ನೆಲ್ಲ ನೋಡಿದಂತಹ ಧರ್ಮದೇವ ಮಹಾಶಿವನನ್ನ ಪ್ರಾರ್ಥಿಸಿ ಈ ಹೀನ ಕೃತ್ಯವನ್ನ ನಿಲ್ಲಿಸುವಂತೆ ಕೋರಿಕೆ ಇಡ್ತಾನೆ. ಅನಂತರ ಮಹಾಶಿವ ಪ್ರತ್ಯಕ್ಷನಾಗಿ ತನ್ನ ಮಗಳನ್ನೇ ಮೋಹಿಸಿದಂತಹ ಬ್ರಹ್ಮದೇವನಿಗೆ ಹಾಗೆ ಸಹೋದರರಾದ ಮಾನಸ ಪುತ್ರರನ್ನ ಶಿಕ್ಷಿಸ್ತಾನೆ. ಅನಂತರ ಅವರಲ್ಲಿದ್ದಂತಹ ಕಾಮ ಉಪಸಂಚರಣೆ ಮಾಡಿ ಅದೃಶ್ಯನಾಗ್ತಾನೆ. ಮಹಾಶಿವನಿಂದ ಬ್ರಹ್ಮದೇವ ಅವಮಾನಕ್ಕೊಳಗಾದೆ ಅಂತ ಅಂದ್ಕೊಂಡ್ಬಿಡ್ತಾನೆ. ಆಗ ಇದಕ್ಕೆಲ್ಲ ಕಾರಣನಾದಂತಹ ಕಾಮದೇವನಿಗೆ ಮಹಾಶಿವನ 3ನೇ ಕಣ್ಣಿನ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುವಂತೆ ಶಾಪವನ್ನ ನೀಡ್ತಾನೆ. ಇತ್ತ ಬ್ರಹ್ಮನ ಹೃದಯದಿಂದ ಹುಟ್ಟಿದ ಆ ಸುಂದರ ಯುವತಿಗೆ ಸಂಧ್ಯಾ ಎಂದು ಹೆಸರಿಡಲಾಗತ್ತೆ. ಹುಟ್ಟುತ್ತಲೇ ಸಹೋದರರನ್ನ, ತಂದೆಯನ್ನ ಕಾಮಭಾವನೆ ಮೂಡಿಸಿದ ಪಾಪದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ, ತಪಸ್ಸು ಮಾಡೋದಕ್ಕೆ, ಚಂದ್ರಭಾಗಕ್ಕೆ ಹೋಗೋದಕ್ಕೆ ಮುಂದಾಗ್ತಾಳೆ ಸಂಧ್ಯಾ. ಆಗ ಬ್ರಹ್ಮದೇವ ವಸಿಷ್ಠರನ್ನ ಕರೆದು ಮಾರು ವೇಷದಲ್ಲಿ ಹೋಗಿ ಸಂಧ್ಯಾಳಿಗೆ ತಪೋವಿಧಾನ ಕಲಿಸಿಕೊಡೋದಕ್ಕೆ ಹೇಳ್ತಾರೆ. ಅದೇ ರೀತಿ ವಸಿಷ್ಠರು ಕೂಡ ಸಂಧ್ಯಾಳಿಗೆ ತಪೋವಿಧಾನಗಳನ್ನ ತಿಳಿಸಿಕೊಡ್ತಾರೆ. ನಂತರ ಸಂಧ್ಯಾ 4 ಯುಗಗಳವರೆಗೆ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಳ್ತಾಳೆ. ಮಹಾಶಿವ ಪ್ರತ್ಯಕ್ಷನಾಗಿ ಆಕೆಗೆ ವರವನ್ನ ಕೇಳೋದಕ್ಕೆ ಹೇಳ್ತಾನೆ. ಆಗ ಆಕೆ ತಾನು ಹುಟ್ಟುತ್ತಲೇ ಕಾಮದ ಮೋಹಕ್ಕೆ ಒಳಗಾಗಿದ್ದೆ, ಅದರಿಂದ ನನ್ನ ಪಾಪವನ್ನ ಕಳಿಬೇಕು, ನನ್ನ ಪಾಪ ಕಳೆದದ್ದೇ ಆದಲ್ಲಿ ನನ್ಗೆ 3 ವರಗಳನ್ನ ಕೊಡುವಂತೆ ಶಿವನಲ್ಲಿ ಭಿನ್ನಯಿಸ್ತಾಳೆ. ಅದರಂತೆ ಮೊದಲನೇದಾಗಿ ಯಾವುದೇ ಜೀವಿಯಾಗ್ಲಿ ಹುಟ್ಟಲೇ ಕಾಮಾನುಭೂತಿ ಪಡೆಯೋಕೆ ಸಾಧ್ಯವಾಗಬಾರದು. 2ನೇದು ಆಕೆಯನ್ನ ಪತಿಯ ಹೊರತಾಗಿ ಪರಪುರುಷರು ಕಾಮಭಾವನೆಯಿಂದ ನೋಡಿದ್ದೆ ಆದ್ರೆ ಅವರು ನಪುಂಸಕರಾಗಬೇಕು ಅಂತ ಕೇಳ್ತಾಳೆ. 3ನೇದು ಸೃಷ್ಟಿಯಲ್ಲಿನ ಸಾಧ್ವಿ ಪತಿವ್ರತೆಯಲ್ಲಿ ತನಗೆ ಅಗ್ರಸ್ಥಾನ ನೀಡಬೇಕೆಂದು ಕೇಳ್ಕೊಳ್ತಾಳೆ. ಆಗ ಶಿವ ಚಂದ್ರಭಾಗ ನದಿ ತೀರದಲ್ಲಿ ಮೇಧಾತಿಥಿ ಎಂಬ ಋಷಿ ಯಜ್ಞ ಮಾಡ್ತಿದ್ದಾರೆ. ಆ ಯಜ್ಞದಲ್ಲಿ ಆಕೆಯನ್ನ ಅದೃಶ್ಯ ರೂಪಿಯಾಗಿ ಹೋಗಿ ಅಗ್ನಿಗೆ ಹಾರಿ ಆತ್ಮಾರ್ಪಣೆ ಮಾಡ್ಕೊಳ್ಳೋಕೆ ಸೂಚಿಸ್ತಾನೆ. ಶಿವನ ಮಾತಿನಂತೆ ಸಂಧ್ಯಾ ಮೇಧಾತಿಥಿಯ ಯಜ್ಞಕುಂಡದಲ್ಲಿ ಹಾರಿ ಆತ್ಮಾರ್ಪಣೆ ಮಾಡ್ಕೊಳ್ತಾಳೆ. ನಂತರ ಸೂರ್ಯಮಂಡಲವನ್ನ ಸೇರ್ತಾಳೆ. ಆಗ ಮಹಾಶಿವ ಮತ್ತೆ ಆಕೆಯ ಪ್ರಾಣವನ್ನ ಯಜ್ಞಕುಂಡಕ್ಕೆ ಕಳುಹಿಸ್ತಾನೆ. ಆ ಕ್ಷಣ ಆ ಅಗ್ನಿಕುಂಡದಿಂದ ಸುಂದರ ಬಾಲಕಿಯಾಗಿ ಹೊರ ಬರ್ತಾಳೆ ಸಂಧ್ಯಾ. ಮೇಧಾತಿಥಿ ಋಷಿ ಆಕೆಯನ್ನ ಮಗಳಾಗಿ ಸ್ವೀಕರಿಸ್ತಾನೆ. ಹಾಗೆ ಆಕೆಗೆ ಅರುಂಧತಿ ಎಂಬ ಹೆಸರಿನಿಂದ ನಾಮಕರಣ ಮಾಡ್ತಾನೆ. ಬಾಲಕಿಯಾಗಿದ್ದ ಅರುಂಧತಿ ವಿವಾಹದ ವಯಸ್ಸಿಗೆ ಬಂದೇ ಬಿಟ್ಲು. ಆಕೆಯ ಮನಸ್ಸಲ್ಲಿ ಸಂಧ್ಯಾಳಾಗಿದ್ದಾಗ ಮಾರುವೇಷದಲ್ಲಿ ಬಂದು ತಪೋವಿಧಾನ ಹೇಳಿಕೊಟ್ಟ ವಸಿಷ್ಠರೇ
ಹೊಂದಿದ್ರು. ಇದನ್ನು ತಿಳಿದಂತಹ ಮೇಧಾತಿಥಿ ಋಷಿ ಅರುಂಧತಿ ವಸಿಷ್ಠರೊಂದಿಗೆ ವಿವಾಹವನ್ನ ಮಾಡಿಸ್ತಾರೆ. ಅರುಂಧತಿ ವಸಿಷ್ಠರು ಆದರ್ಶ ದಂಪತಿ ಎನಿಸ್ಕೊಳ್ತಾರೆ. ತಮ್ಮ ಮರಣದ ನಂತರ ನಕ್ಷತ್ರ ಪುಂಜದಲ್ಲಿ ಸೇರಿಕೊಂಡ್ರು. ಆ ನಕ್ಷತ್ರಗಳನ್ನೇ ಇಂದು ನೀವು ಅರುಂಧತಿ ವಸಿಷ್ಠ ನಕ್ಷತ್ರವೆಂದು ಕರೆಯೋದು. ಇದು ಅರುಂಧತಿಯ ಪೂರ್ವಜನ್ಮದ ಕತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.